ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಡಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು. ಎಲ್ಲಿರಲಿ ನಮ್ಮ ಊರನೆ, ನಮಗಿನ್ನೂ ಯಾರ ಹಂಗಿದೆ ಬಾಳೆಲ್ಲ ಆನಂದ ಒಂದೇ. ನೂರೆಂಟು ಮಾತುಗಳಿಗೆ ನೂರಾರು ಆಸೆಗಳಿಗೆ, ಎದುರಲ್ಲಿ ನೀನು ನಿಂತಿರೆ, ಕಣ್ಣಲ್ಲಿ ಕಣ್ಣು ಬೆರೆತರೆ, ನಾನೆಂದು ಹೊಸ ಲೋಕ ಕಂಡೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಏನೊಂದು ಕೇಳದು ನಮಗೆ, ಬೇರೇನು ಬೇಡದು ನಮಗೆ. ನಮಗೆ ದೇವರು ಇನ್ನಾರು ನಮಗೆ ಕಾಣರು, ನಮಗಿನ್ನು ಸರಿ ಸಾಟಿ ಯಾರು. ಎಂದೆಂದು ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಇವ್ರ ತಂದೆಯವರು ಫ್ರೆಂಡು, ಅದಕ್ಕೆ ಅವ್ರ ತಂದೆಯವ್ರು ನೆನ್ಕೊಂಡಾನ. ಇವರ ತಂದೆಯವರು ಬಹಳ ಒಳ್ಳೆ ಕಲಾವಿದರಲ್ಲದೆ ಕಲಾ ಪೋಷಕರು ಕೂಡ. ಯಾಕಂದರೆ ರಾಜ್ಕುಮಾರ್ ಅವ್ರನ್ನ ಅವ್ರ ಮನೆಗೆ ಕರೆಸಿ ಅವರಿಗೆ ಊಟ ಮಾಡಿಸಿ ಅವ್ರ ಸಂಗಡ ಕೂತ್ಕೊಂಡು ಹರಟೆ ಹೊಡೆದಂಥ ಮಹಾನ್ ಕಲಾವಿದರು ಇವ್ರ ತಂದೆಯವರು. ಆ ಟೈಮ್ನಲ್ಲೇ ಅವರು ನನ್ನನ್ನು ಕರೆದಾಗ ಈಗ ನಂಗೆ ನೆನಪಾಯಿತು. ಅಂದರೆ ಅವ್ರ ತಂದೆ ಎಷ್ಟು ದೊಡ್ಡ ಕಲಾವಿದರು. ಸೊ ನನಗೆ ಗುರು ಸರ್ ನಮಗೆ ಅವ್ರ ಜೊತೆಗೆ ಹಾಡಲಿಕ್ಕೆ ಒಂಥರ ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ಸೊ ಅಪ್ಪಾಜಿ ಇಸ್ ವೆರಿ ಕ್ಲೋಸ್. ಅಪ್ಪಾಜಿ ಸರ್ಗೆ ಎಲ್ಲ ತುಂಬ ಕ್ಲೋಸು. ಸೊ ಅದೆಲ್ಲ ಕೆಳಮನೆ ಅಣ್ಣವ್ರು ಕೂಡ ನಮ್ಮ ಮನೆಗೆ ಬಂದಿದ್ದರು.
ಸೊ ಒಂದು 3 ಸರಿ ಬಂದಿದ್ದರು. ನಮ್ಮ ರೈಸ್ ಮಿಲ್ ಓಪನಿಂಗಿಗೂ ಕೂಡ ಅಣ್ಣವ್ರು ಬಂದಿದ್ದರು. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಖುಷಿ ಆಯಿತು ಬಂಗಾಳ ಸಾಹೇಬರು ನಮ್ಗೆ ಆವಾಗೆಲ್ಲ ಅಂದರೆ ಆಗಿನ ಟೈಮ್ನಲ್ಲಿ ರಾಜ್ಕುಮಾರ್ ಅವ್ರ ಟೈಮ್ನಲ್ಲಿ ನಾವೆಲ್ಲ ಆರ್ಕೆಸ್ಟ್ರಾ ಮಾಡ್ತಾ ಇರುವಾಗ ರಾಜ್ಕುಮಾರ್ ಅವ್ರ ಕಂಪನಿಯಿಂದ ಒಂದು ಸಲ ನನಗೆ ಕರೆ ಬಂದಿತ್ತು. ಆವಾಗ ಶಿವರಾಮಣ್ಣವ್ರು ಬಂದು ಹೇಳಿದರು, ನಾವೆಲ್ಲ ಮ್ಯೂಸಿಷಿಯನ್ಸ್ನ ಎಲ್ಲ ತಮಿಳ್ನಾಡಿನಿಂದ ಕರೆಸಿ ಮಾಡ್ತಾಯಿದ್ದೀವಿ, ಅದನ್ನು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡುವಾಗ ಶಿವರಾಮಣ್ಣ ಹೇಳಿದರು, ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಒಳ್ಳೆ ಕಲಾವಿದರು ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ, ಇಲ್ಲಿ ಆರ್ಕೆಸ್ಟ್ರಾನೇ ಸಪೋರ್ಟ್ ಮಾಡೋಣ ಅಂದಮೇಲೆ ನಮ್ಮ ಮೋಹನ್ ಜಿಂಪೆಟ್ಸ್ ಅವರು ಮಾಡಿದ್ರು. ಆಮೇಲೆ ಇನ್ನೊಬ್ಬರು ಮೈಸೂರು ಮೋಹನ್ ಅಂತ ಮಾಡಿದ್ರು. ಅದಾದಮೇಲೆ ನಾನು ಕೂಡ ರಾಜ್ಕುಮಾರ್ ಅವ್ರಿಗೆ, ವಿಷ್ಣುವರ್ಧನ್ಗಾಗಲಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಕಾರ್ಯಕ್ರಮವನ್ನು ಫ್ರಮ್ ದ ಬಿಗಿನಿಂಗ್ ಇಡೀ ಕರ್ನಾಟಕದಲ್ಲಿ ನಾನು ಒಂದೇ ಮಾತಾಡಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ, ಸರ್ ನಿಮ್ಮ ಹಾಡು ಎಲ್ಲರಿಗೂ ಕೇಳಿದ್ದಾರೆ. ಅವಾಗೆಲ್ಲ ರೇಡಿಯೋದಲ್ಲಿ ಜಾಸ್ತಿ ಟಿ ವಿ ಇರ್ತಿದ್ದಿಲ್ಲ. ನಿಮ್ಮ ಹಾಡು ಎಲ್ಲರಿಗೂ ಗೊತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ, ಆದರೆ ಯಾರೂ ನೀವು ನೋಡಿಲ್ಲ ಸರ್, ದಯವಿಟ್ಟು ನೀವು ಕರ್ನಾಟಕಕ್ಕೆ ಬರಬೇಕು ಅಂತ ಅವ್ರನ್ನ ಪುಸಲಾಯಿಸಿ ಕನ್ನಡ ಕಾರ್ಯಕ್ರಮಗಳನ್ನ ಆವಾಗ ಬಿಗಿನಿಂಗ್ ಮಾಡಿಸಿದ ಮೇಲೆ ಇಡೀ ಕರ್ನಾಟಕದಲ್ಲೆಲ್ಲ ಕಾರ್ಯಕ್ರಮ ಮಾಡೋದಕ್ಕೊಂದಿಷ್ಟು ಅವರೊಂದಿಗೆ ಕಾರ್ಯಕ್ರಮ ಮಾಡಬಂದು ಭಾಗ್ಯ ಸಿಕ್ತು. ಥ್ಯಾಂಕ್ ಯು. ಅದು ನೆನೆಸ್ಕೊಳ್ಬೇಕಾಯ್ತು. ರೆಡಿ ಇದೆ ಅದು.